ಇವತ್ತು ಗಣೇಶ ಹಬ್ಬದ ವ್ಲಾಗನ್ನು ನಾನು ಹವ್ಯಕ ಭಾಷೆಯಲ್ಲೇ ಮಾಡ್ಕೊಂಜಿ ಹಿಂಗ ಎಲ್ಲರೂ ನೋಡ್ತೀಯಲ್ದ. ಎಮ್ಮನೆ ಇಪ್ಪದು ಸಿರ್ಸಿ ತಾಲೂಕು ಚಿಪ್ಕಿ ಗ್ರಾಮದಲ್ಲಿ ಅಡಿಕೆ ತೋಟದ ಪಕ್ಕದಲ್ಲೇ ಮನೆ ಇದ್ದು. ಸಿರ್ಸಿಪೇಟೆಯಿಂದ ರಾಶಿಯೆಲ್ಲ ದೂರ ಆಗ್ತಿಲ್ಲ, ಸುಮಾರು 2 ಕಿಲೋಮೀಟ್ರ್ ದೂರದಲ್ಲೇ ಮನೆ ಇದ್ದು. ಗಣೇಶಂಗೆ ಮೊದಲು ದೂರ್ಬೆ ಕೊಯ್ಕೊಂಡು ಹೋಗ್ಪನ, ಆಮೇಲೆ ಅಡುಗೆ ತಯಾರಿ ಮಾಡೋಣ ಅನ್ಕಂಡು. ಹಬ್ಬ ಅಂದ್ರಂತೂ ರಾಶಿ ಕೆಲಸನೇ ಇರ್ತು ಹೆಂಗಸರಿಗೆ. ಸಿರ್ಸೆ ಬದಿಗಂತೂ ಮೇ ತಿಂಗಳು ಎಂಡಲ್ಲಿ ಶುರುವಾಗಿದ್ದ ಮಳೆ ಇನ್ನೂ ನಿಂತಿದ್ದಿಲ್ಲ. ಚೌತಿ ಹಬ್ಬ ಈ ಸಲ ಮಳೆಗಾಲದಲ್ಲೇ ಮಾಡ್ತಾ ಇದ್ಯಾ. ಹಬ್ಬದ ದಿನದ ರಂಗೋಲಿ ನನ್ನ ಮಗಳಿಂದು, ಅದಕ್ಕೆ ಬಳ್ಳಿ ರಂಗೋಲಿ ಅಂದರೆ ರಾಶಿ ಪ್ರೀತಿ. ಇಲ್ಲಿ ಬಳ್ಳಿ ರಂಗೋಲಿ ಹಾಕ್ತಾ ಇದ್ದು ಅದಕ್ಕೆ. ಎಮ್ಮನೆ ಚೌತಿ ಹಬ್ಬದಲ್ಲಿ ಪ್ರತಿ ವರ್ಷನೂ ಗಣಪತಿ ತರ್ತೀಯ. ಮದುವೆಗಿಂತ ಮೊದಲಿಂದಾನೇ ಆ ರೂಢಿ ಇದ್ದಡ, ಹಾಗಾಗಿ ರಾಶಿ ವರ್ಷದಿಂದ ಗಣಪತಿ ತರ್ತಾ ಇದ್ದ. ಗೌರಿ ತದ್ಗೆ ಹಬ್ಬದ ದಿವಸನೇ ಗಣಪತಿ ತಂದು ಸೈಡಲ್ಲಿ ಇಟ್ಕತ್ಯ. ಹಬ್ಬದ ದಿವಸ ಪ್ರಧಾನ ಬಾಗಿಲು ಎದುರಿಗೆ ತಂದು ಇಟ್ಕೊಂಡು ಅದಕ್ಕೊಂದು ದೀಪ ಹಚ್ಚಿ ರಂಗೋಲಿ ಇಟ್ಕೊಂಡು ಅಲ್ಲಿಂದ ದೇವ್ರ ಮುಂದೆ ತಗೊಂಡೋಗಿಡುವಂತಹ ಪದ್ಧತಿ ಇತ್ತು. ಹಾಗೆ ಯಜಮಾನ್ರು ಮಾಡ್ತಾ ಇದ್ದ ಇಲ್ಲಿ. ಎಮ್ಮನೆ ಚೌತಿ ಹಬ್ಬ ಅಂದರೆ ರಾಶಿ ಗ್ರ್ಯಾಂಡು ಹೇಳೇನಿಲ್ಲ, ಸಿಂಪಲ್ ಆಗೇ ಮಾಡ್ತೀಯ. ಗೌರಿ ತದ್ಗೆ ದಿವಸ ಸಂಜೆ ಲೈಟಿನ ಸರ ಎಲ್ಲ ಹಾಕಿಟ್ಕೊಂಡಿದ್ದ. ಹಾಗೆ ಪಲ್ವಳಿಗೆ ಎಲ್ಲ ಕಟ್ಕೊಂಡು ಒಂದು ಮಂಗಳಾರತಿ ಮಾಡ್ಕೊಂಡ್ಯ, ಅಂದರೆ ಗೌರಿ ತದ್ಗೆ ಹೇಳಿ ಹಾಲು ನೈವೇದ್ಯ ಮಾಡ್ಕೊಂಡ್ಯ. ಇಷ್ಟೇ ಸಿಂಪಲ್ ಆಗಿ ಮಾಡೋದೆಯ. ನಮ್ಮನೆ ಚೌತಿ ಹಬ್ಬದಲ್ಲಿ ಗಣಪತಿ ಒಂದಿನ ಇರ್ತು, ಅಂದರೆ ಬೆಳಗ್ಗೆ ತರ್ತೀಯ, ಹಾಗೆ ಸಂಜೆ ವಿಸರ್ಜನೆ ಮಾಡ್ತೀಯ. ಇದನ್ನು ಪ್ಯಾಟಿಂದಾನೇ ತರ್ತೀಯ ಪ್ರತಿ ವರ್ಷನೂ. ಮಣ್ಣಿನ ಮೂರ್ತಿ ಆಗಿರ್ತು, ಹಾಗೆ ಮೀಡಿಯಮ್ ಸೈಜಲ್ಲಿ ತರ್ತೀಯ. ತೀರಾ ಚಿಕ್ಕದು ಅಲ್ಲ, ತೀರಾ ದೊಡ್ಡದು ಅಲ್ಲ. ಹಬ್ಬ ಅಂದ್ರೆ ದೇವ್ರ ತಯಾರಿನೂ ರಾಶಿನೇ ಇರ್ತು. ಎಲೆ ಪಟ್ಟಿ ಅಡಿಕೆ, ಕಾಯಿ ಹಣ್ಣು, ಹೂವು ದೇವರಿಗೆ ಇರ್ಸಲೆ, ಕಡೆಗೆ ಎತ್ತಲ ಆರತಿ. ಚೌತಿ ಹಬ್ಬದಲ್ಲಂತೂ ಗೌರಿ ಬಾಗಿನ ಮಾಡವು. ಇದೆಲ್ಲ ಅತ್ತೆ ಮತ್ತು ಯಜಮಾನ್ರು ಸೇರಿ ತಯಾರಿ ಮಾಡ್ತಾ ಇದ್ದಿದ್ದ. ಹಾಗೆ ನಾನು ಅಡುಗೆ ಮನೆ ತಯಾರಿಗೆ ಹೋದಿ. ಇದು ಎಂತೋಳಿ ನಿಂಗಕ್ಕೆಲ್ಲ ಗೊತ್ತಿದ್ದು ಅಲ್ದ, ಇದಕ್ಕೆ ಮಾಡಾಗಲಕಾಯಿ ಹೇಳ್ತಾ. ಎಮ್ಮನೆ ಬದಿಗೆಲ್ಲ ಚೌತಿ ಹಬ್ಬದಲ್ಲಿ ಇದ್ರ ಹಸಿ ಗಣಪತಿ ನೈವೇದ್ಯಕ್ಕಾಗವು. ಇದ್ರ ಸಂತಿಗೆ ಕೆಸುವಿನೆಲೆ ಪಲ್ಯ ಅಥವಾ ಕಾರ್ಕಲಿನೂ ಮಾಡ್ತೀಯ. ಇವೆರಡು ಮಳೆಗಾಲದಲ್ಲಿ ಬಿಡೋ ತರಕಾರಿ. ದೇವರಿಗೂ ಕೊಟ್ಕೊಂಡು ಹಾಗೆ ಹೆಂಗನೂ ತಿಂಬೋ ಪದ್ಧತಿ. ನಮ್ಮಲ್ಲೆಲ್ಲ ಏನು ಬೆಳೀತ್ವ ಆ ಸೀಸನಲ್ಲಿ ಅದನ್ನು ಹಬ್ಬದ ಟೈಮಲ್ಲಿ ದೇವರಿಗೂ ನೈವೇದ್ಯ ಮಾಡ್ತೀಯ, ಹಾಗೆ ಹೆಂಗನೂ ಅದನ್ನು ತಿಂತೀಯ. ಒಲೆ ಖಾಲಿ ಬಿಡಲ್ಲ ಗಾಳಿ. ಒಂದು ಒಲೆಯಲ್ಲಿ ಹಸಿಗೆಲ್ಲ ಹೊರ್ಕತ್ತಾ ಇದ್ದೆ, ಹಾಗೆ ಇನ್ನೊಂದು ಒಲೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಕೆಸುವಿನೆಲೆ ಪಲ್ಯ ಮಾಡ್ತಾ ಇದ್ದೀಯಾನು. ಕೆಸುವಿನೆಲೆ ಅಡುಗೆ ಮಾಡಲೆ ರಾಶಿ ಹುಳಿ ಪುಡಿ ಹಾಕೋಕ್ಕಾಗ್ತು. ಇದು ಬಾಯಿ ತೋರಿಸೋ ಗುಣ ಇರೋದ್ರಿಂದವ ನಾವು ಜಾಸ್ತಿ ಹುಳಿಯನ್ನು ಖಾರವನ್ನು ಹಾಕಿದ್ರೆ ತುಂಬ ಚಲೋ ಆಗ್ತು ಊಟ ಮಾಡಲ್ಲುವ. ಮಾಡಾಗಲಕಾಯಿ ಹಸಿಗೆ ಹಾಗೆ ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಹುರ್ಕೊತಾ ಇದ್ದಂಗೆ ನಾನು ಇಲ್ಲಿ ಕಾಯೆಲ್ಲ ಬೀಸ್ಕೊಂಡು ಹಸಿಗೆ ಹದ ಮಾಡ್ತಾ ಇದ್ದೆ. ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಳವು, ಬೇಗನೆ ಮುಗಿಸ್ಕೊಳ್ಳವು ಹೇಳಿ. ಹಾಗೆ ಚಕ್ಲಿ ಮಾಡೋ ತಯಾರಿಗೂ ಹಿಟ್ಟನ್ನು ಕೂಡ ಕಾಸ್ಕೊಂಜಿ. ಹಿಟ್ಟು ಸ್ವಲ್ಪ ತಣಿಲಿ ಅಲ್ಲಿ ತನಕ ಪದಾರ್ಥ ಎಲ್ಲ ನಾವು ಹದ ಮಾಡ್ಕೊಂಬನ ಹೇಳಿ ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ನೈವೇದ್ಯಕ್ಕೆ ಕೊಡಲ್ ಗಣೇಶಂಗೆ ಮಾಡಾಗಲಕಾಯಿ ಹಸಿ ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಯ್ತು. ಇನ್ನು ಚಕ್ಲಿ ಶುರು ಮಾಡೋದಯ್ಯ. ಚಕ್ಲಿ ಮಾಡಲ್ಲಂತೂ ಇಬ್ಬರು ಬೇಕಾಗ್ತು. ಹೊತ್ತಿಗೆ ಚಕ್ಲಿ ಒಟ್ಟು ಕೊಡ್ತು. ನಾನು ಎಣ್ಣೆ ಬಂಡಿಗೆ ಇಟ್ಕೊಂಡು
ಹಾಗೆ ಬಿಸಿ ಮಾಡ್ಕೊಂಡು ಚಕ್ಲಿ ಎಲ್ಲ ಕರ್ಕೊಂಡು ಚಕ್ಲಿ ಮಾಡಲ್ಲಿ ಹಂಗೆ ಪುಷ್ಟಿ ಅಕ್ಕಿ ಹಿಟ್ಟನ್ನು ಬಳಸಿದ್ಯಾ. ಸಿರ್ಸೆ ಬದಿಗಂತೂ ರಾಶಿ ಫೇಮಸ್ಸು ಪುಷ್ಟಿ ಚಕ್ಲಿ ಅಕ್ಕಿ ಹಿಟ್ಟು. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಪುಷ್ಟಿ ಹಿಟ್ಟನ್ನೇ ತಂದು ಮಾಡ್ತಾ. ಎಮ್ಮನೆ ಚಕ್ಲಿ ಅಂತೂ ರಾಶಿ ಗರಿ ಗರಿಯಾಗಿ ಬೆಳೀಕಾಗಲಿ ಚಲೋ ಆಗಿತ್ತು. ಚಕ್ಲಿ ಅಂತೂ ಸೂಪರ್ ಆಗಿತ್ತು ಈ ವರ್ಷದ್ದು. ಚಕ್ಲಿ, ಬಾಳೆಹಣ್ಣು ಪಾಯಸ, ದೋಸೆನೂ ಆಗವು ಎಮ್ಮನೆ ಬದಿಗೆ. ಹಾಗೆ ಕೆಸುವಿನೆಲೆ ಪಲ್ಯ, ಮಾಡಾಗಲಕಾಯಿ ಹಸಿ, ಅನ್ನ ಇದೆಲ್ಲ ಮಾಡಿದ್ದಿದ್ಯಾ ಆವತ್ತಿನ ದಿನ. ರೆಡಿ ಆಯ್ತು ನೈವೇದ್ಯಕ್ಕೆ ಹೇಳಿ. ಅತ್ತಿಗೆ ಇಲ್ಲಿ ಕೂತ್ಕೊಂಡಿದ್ದ. ಅವ್ರನ್ನ ಒಂದ್ಸಲ ಮಾತಾಡ್ಸೋಣ, ಹಾಗೆ ದೇವ್ರ ಮುಂದೆ ಹೋಗೋಣ ಬನ್ನಿ. ಈ ಸಲ ಚೌತಿ ಹಬ್ಬ ಹೆಂಗಿದ್ದು? ಈ ಹಬ್ಬ ಮಳೆಗಾಲ ಜೋರು. ಮತ್ತು ವರ್ಷಕ್ಕೂ ಹಂಗೆ ನಾನು ಚೌತಿ ಹಬ್ಬ ಮಾಡಿದ್ಯಾ. ಎಲ್ಲರಿಗೂ ಶುಭಾಶಯ. ಎಲ್ಲರಿಗೂ ಚೌತಿ ಹಬ್ಬದ ಶುಭಾಶಯ. ನಿನ್ನ ಮದುವೆಯಾಗಿ ಬಂದಾಗೆಲ್ಲ ಇದೇ ರೀತಿ ಆಚರಿಸ್ತಿದ್ರ ಅಥವಾ ಬೇರೆ ಥರ ಇತ್ತ? ಮನೇಲೆಲ್ಲ ಎಷ್ಟು ಜನ ಇದ್ದಿದ್ದ ಅವಾಗ ನಿನ್ನ ಮದುವೆಯಾಗಿ ಬರೋಕ್ಕಿದ್ರೆ? ಬರೋಕ್ಕಿದ್ರೆ ಅವಾಗ ಜಾಸ್ತಿನೇ ಮತ್ತೆ ಜನ ಕುಂತಿದ್ದೆ. ಇವತ್ತು ಮನೇಲಿ ಎಲ್ಲ ಅತಿಥಿಗಳೆಲ್ಲ ಬಂದು 1 ಗಂಟೆಗೆ ಬಂದರು. ಒಂದು ಕೆರಿಗಕ್ಕಿ ಅನ್ನೇನು ಸಾಕ್ತಿದ್ದೆ ಊಟ. ಅವಾಗ ಚೌತಿ ಹಬ್ಬ ಎಲ್ಲ ಹೆಂಗಿತ್ತು? ಅವಾಗಿನ ಚೌತಿ ಹಬ್ಬ ಅಂತ ಇದು ಹೆಂಗ ಆಚೀಚೆ ಮನೆಗೂ ಹೋಗ್ಕೊಂಡು ಚೌತಿ ದಿವಸ ಕಜ್ಜಾಯ ಎಲ್ಲ ಅವ್ರ ಮನೆಯದವ ತಿನ್ಕೊಂಡ್ಬಿಟ್ಟು ನಾವು ಮತ್ತೆ ಎಮ್ಮನೆದು ತಿನ್ನೋವು ಬರ್ತಿದ್ದವ. ಅಂದ್ರೆ ಅವು ಮಾಡಲ್ ಬರ್ತಿದ್ದ, ನಿಂಗನು ಹೋಗ್ತಿದ್ರ ಆ ಥರನ? ಮಾಡಲ್ಲೇ ಬರೋದೇ ಹೋದ್ರು ಎಲ್ಲ ಹೆಂಗ ಹಿಂಗಸರು ಎಲ್ಲ ಅವ್ರ ಮನೆಗೆ ಇವತ್ತು ರಾತ್ರಿಗೆ ಮಧ್ಯಾಹ್ನ ಕುಡಿಯೋರು ಹೋಗವು, ಇವತ್ತು ಎಮ್ಮನೆಗೆ ಬರೋವು ಎಲ್ಲ ಕರ್ಕೊಂಡು ರಾತ್ರಿಗೆ ಚೌತಿ ಹೋಗಿ ಬಂದು ಎಲ್ಲ ರಾಶಿ ಮಾಡ್ಕೊತಿದ್ದಿ. ಸುತ್ತಮುತ್ತಲು ಎಷ್ಟು ಮನೆ ಇತ್ತು ಆವಾಗ? 2 ಮನೆ, ಹುಂಡಿ ಮನೆ, ನಮ್ಮ ಮನೆ 2 ಮನೆ ಮರ ಇದ್ದಿದ್ದು. ಈಗ ಸುಮಾರು 8-10 ಮನೆ 12 ಮನೆ ಅವಾಗೆಲ್ಲ ಪಾಂಗೆ ಮನೆ ಮತ್ತು ಕಳಿ ಮುಂಚಿನ ಮನೆ ಆಯ್ತು. ಕಳಿ ಮನೆಯಲ್ಲೆಲ್ಲ ಬಾಳೆ ಗಿಡ ಬಳಿಯೋಕ್ಕಾಗಿತ್ತು. ಹಬ್ಬ ಬಂತು ಜೊತೆಗೆ ಬಾಳೆ ಬಳಿಯೋದು, ಅದು ಚಕ್ಲಿ ಮಾಡವು, ವಡೆ ಮಾಡವು, ರಸ ಮಾಡವು. ಹಬ್ಬ ಅಷ್ಟು ಖುಷಿ ಆಗ್ತಿತ್ತು ಮೊದಲೆಲ್ಲ. ನಾವು ದೇವ್ರ ಯಾವಾಗಲೂ ಭಕ್ತಿಯಿಂದ ದೇವ್ರನ್ನೇ ಧ್ಯಾನ ಮಾಡೋದು. ನೈವೇದ್ಯ ಕೊಟ್ಟಿದ್ದು ಹಾಡು ಹೇಳ್ತಾ ಇದ್ದು ಹೊತ್ತಿಗೆ ನೈವೇದ್ಯಕ್ಕೆ ಹೇಳಿ ಹಂಗ ಮುಂಚಿನ ದಿವಸನೇ ಅಂದರೆ ಗೌರಿ ತದ್ಗೆ ದಿವಸನೇ ಕರ್ಜಿಕಾಯಿ, ಮೋದಕ, ಪಂಚಕಜ್ಜಾಯ ಹಾಗೆ ಪುರಿ ಎಲ್ಲ ಮಾಡಿಟ್ಕೊಂಡಿದ್ಯಾ ಮಡಿಯಲ್ಲೆಯ. ಹಬ್ಬದ ದಿವಸ ರಾಶಿ ಕೆಲಸ ಆಗ್ತು, ನಮಗೆ ಮಾಡಲು ತ್ರಾಸ ಆಗ್ತು ಹೇಳಿ. ಮಧ್ಯಾಹ್ನ 1:30-2 ಗಂಟೆ ಒಳಗೆ ಮಹಾಮಂಗಳಾರತಿ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ಯ. ಚೌತಿ ಹಬ್ಬದ ದಿನಾನೇ ಸಂಜೆ ಗಣಪತಿ ವಿಸರ್ಜನೆ ಆಗಿತ್ತು. ಮನೆಗೆ ನೆಂಟರೆಲ್ಲ ಬಂದಿದ್ದ, ಹೊತ್ತಿಗೆ ಮಗ ಸೊಸೆ ಮೊಮ್ಮಗ ಎಲ್ಲ ಬಂದಿದ್ದ.
ಗಣಪತಿಗೆ ಮತ್ತು ಮಂಗಳಾರತಿ ಎಲ್ಲ ಮಾಡಿದ್ಯಾ. ಗೌರಿ ಅಂದರೆ ಆ ಫಲವಳಿಗೆ ಕಟ್ಟಿದ್ದೆಲ್ಲ ಬಿಚ್ಕೊಂಡು ಬುಟ್ಟಿಯಲ್ಲಿ ತಗೊಂಡು ಹೋಗಿ ನೀರಲ್ಲಿ ಬಿಟ್ಟ್ಯಾ. ಹಾಗೆ ಗಣಪತಿನೂ ಸಹ ನೀರಲ್ಲಿ ಬಿಟ್ಟ್ಯಾ. ಆದರೆ ವಿಡಿಯೋ ಮಾಡಲ್ಲ ಜಿಲ್ಲೆ ರಾಶಿ ಮಳೆ ಆಗಿತ್ತು ಆವತ್ತು. ಈ ವರ್ಷದ ಚೌತಿ ಹಬ್ಬ ಹೀಗಿತ್ತು. ನಿಮ್ಮನೇಲೆಲ್ಲ ಹೇಗಿತ್ತು ಹೇಳೋದನ್ನು ಕಾಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.